ಹಲೋ ನಮಸ್ತೆ, ಹೆಂಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಕೋಲ್ಡ್ ಇತ್ತು. ದಟ್ಸ್ ವೈ ಲಾಸ್ಟ್ ವೀಕ್ ಎಲ್ಲ ಏನು ಲಾಂಗ್ ವೀಡಿಯೋಸ್ ಮಾಡ್ದಿರ ಸ್ವಲ್ಪ ವಾಯ್ಸ್ ಓವರ್ ಕೊಡೋಕ್ಕಾಗದೆ ಐ ಜಸ್ಟ್ ಕೆಪ್ಟ್ ಕ್ವೈಟ್. ಯಾ ಆಲ್ ಆಫ್ ಅ ಸಡನ್ ವಿ ಹ್ಯಾಡ್ ಅ ಪ್ಲ್ಯಾನ್. ನಾವು ಎಲ್ಲೋ ಒಂದು ಶಾರ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗ, ನಮ್ಮ ಹಸ್ಬೆಂಡ್ ಅಲ್ವಾ? ಎಲ್ಲ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ, ಪ್ಲೇಸ್ ಡಿಸೈಡ್ ಆಗಿಲ್ಲ. ಓಕೆ, ಸಸ್ಪೆನ್ಸ್. ನೀವು ನಮ್ಮ ಜೊತೆ ಬರ್ತೀರಾ, ಅವಾಗ ನಾನು ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಓಕೆ, ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ ಶಾಪಿಂಗ್ ಮಾಡಿದ್ದೀವಿ ಅಲ್ವಾ? ಏನು ಮಾಡಿದ್ದೀವಿ? ಡ್ರೆಸ್ ನಮ್ಮಮ್ಮ ಡ್ರೆಸ್ ಅದು ಆಮೇಲೆ ತೋರಿಸೋಣ. ಓಕೆ, ಆ್ಯಕ್ಚುಲಿ ನಾವು ಒಂದು ಸ್ಮಾಲ್ ಶಾಪಿಂಗ್ ಹೋಗಿದ್ವಿ. ಲಾಸ್ಟ್ ಮಿನಿಟ್ ಡಿಸಿಷನ್ನು. ಟ್ರಿಪ್ಪು ಅಷ್ಟೇ ಲಾಸ್ಟ್ ಮಿನಿಟ್ ಡಿಸಿಷನು, ಈ ಶಾಪಿಂಗು ಅಷ್ಟೇ ಲಾಸ್ಟ್ ಮಿನಿಟ್ ಡಿಸಿಷನ್. ಆಲ್ಮೋಸ್ಟ್ ನೀನು 8 ಗಂಟೆ 8:30 ಆಗಿತ್ತು ಅಂದ್ಕೊಳ್ಳಿ. ನಮ್ಮ 1 ಅವರ್ ಇತ್ತು ಅಷ್ಟೇ ಶಾಪ್ ಮಾಡೋದಕ್ಕೆ. ಮತ್ತು ವೀಕೆಂಡ್ಸಲ್ಲಾದರೆ ಆಗಲ್ಲ, ನವರಾತ್ರಿ ಸ್ಟಾರ್ಟ್ ಆಗಿದೆಯಲ್ಲ, ಪೂಜೆ ಗೀಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಿ ಟ್ರೈ ಟು ಗೋ ಎಸ್ಟರ್ಡೇ. ಸೊ ಟೈಮ್ ಸಿಕ್ಕಿದ್ರೆ ಇವತ್ತು ನಾಳೆನೂ ಹೋಗೋ ಪ್ಲ್ಯಾನ್ ಇದೆ, ಬಟ್ ನಾಟ್ ಶ್ಯೂರ್ ಹೋಗ್ತೀವಾ ಇಲ್ವಾ ಅಂತ. ಫೈನ್. ಸೊ ಜಾಸ್ತಿ ಶಾಪಿಂಗ್ ನನ್ನ ಮಗಂದೆ. ನಾನು ನೋಡಿಸ್ತೀನಿ, ನೀನೇ ನೋಡಿಸು ಅಂತ ಇರು. ಫಸ್ಟು ಇದು ನನ್ನ ಜರ್ಸಿ, ರೆಡ್ ಕಲರ್ ಜರ್ಸಿ. ಸೊ ಫಸ್ಟ್ ಎಲ್ಲೋಗಿದ್ವಿ ಯಾವ್ದು ಶಾಪ್? ಯಾ, ಉಲ್ಟಾ ಕಾಣಿಸ್ತಿದೆಯೇನೋ, ವೆಂಕಟೇಶ್ವರ ಗಾರ್ಮೆಂಟ್ಸ್. ಎಲ್ಲರಿಗೂ ಗೊತ್ತಿರುತ್ತೆ, ಬ್ಯಾಂಗ್ಳೂರಲ್ಲಿರೋರ್ಗೆಲ್ಲರಿಗೂ ಆಲ್ಮೋಸ್ಟ್. ಇಟ್ಸ್ ದ ಕ್ಲಾತಿಂಗ್ ಬ್ರ್ಯಾಂಡ್ ಶಾಪ್. ಲೈಕ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಡ್ರೆಸ್ಸಸ್ಸು ಡೈಲಿ ವೇರಿಗಾದರೆ ಆಲ್ಮೋಸ್ಟ್ ನಮಗೆ ಅಫೋರ್ಡಬಲ್ ರೇಂಜಲ್ಲಿ ಡೈಲಿ ವೇರಿಗೆ ಹೋಗಬೇಕು ಅಂದರೆ ಚೆನ್ನಾಗಿರುತ್ತೆ ಕ್ಯಾರಿ ಮಾಡೋದಕ್ಕೆಲ್ಲ. ನನ್ನ ಮಗನ ಮೋಸ್ಟ್ಲಿ ಟೀ ಶಾರ್ಟ್ಸ್ ಅವೆಲ್ಲನೂ ಇಲ್ಲೇ ತೊಗೊತೀವಿ. ಆ್ಯಂಡ್ ರಿಯಲಿ ಐ ಡಿಡ್ ನಾಟ್ ಬಿಲೀವ್, ನಿನ್ನೆ ಅಂತೂ ಸಖತ್ ಕಲೆಕ್ಷನ್ಸ್ ಇತ್ತು, ಬಟ್ ನಮಗೆ ಟೈಮ್ ಇರಲಿಲ್ಲ ಪಿಕ್ ಮಾಡಲಿಕ್ಕೆ. ಸೊ ದ್ಯಾಟ್ಸ್ ದ ರೀಸನ್. ಏನೇನು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬೇಗ ಬರಬೇಕಾಗಿತ್ತು. ಬೇಗ ಬರೋಕ್ಕಲ್ಲ, ಅವ್ರು ಕ್ಲೋಸ್ ಮಾಡ್ತಾಯಿದ್ರು. ವಾಪಸ್ಲಿ ಆಬ್ವಿಯಸ್ ಆಗಿ ನಾವು ಸ್ವಲ್ಪ ರಶ್ ಮಾಡ್ಕೊಂಡು ಬಂದ್ವಿ. ಸೊ ಫಸ್ಟ್ ನೀನು ನೋಡ್ಸೋಣ. ನಾನೇ ನೋಡಿಸ್ತೀನಿ ಅಂತ. ಇವನು ಫಸ್ಟ್ ಆಫ್ ಆಲ್ ಮೋಟು ಅಲ್ಲ, ಪತ್ಲು. ಇವನಿಗೆ ಸೈಜೇ ಸೆಟ್ ಆಗಲ್ಲ. ಒಂದು ಸೈಜ್ ಚಿಕ್ಕದೇ ತಗೊಬೇಕು. ಈಸ್ ಆಲ್ಮೋಸ್ಟ್ 10 years ಈಗ. ಒಂದು ಸೈಜ್ ಚಿಕ್ಕದು ತಗೊಬೇಕು. ಇದು ನನ್ನ ಜರ್ಸಿ, ರೆಡ್ ಕಲರ್ ಜರ್ಸಿ ನೋಡಿ. ಫಸ್ಟ್ ಇದು, ನೆಕ್ಸ್ಟ್ ನನಗೆ ತೋರಿಸು. ಪ್ಯಾಂಟ್. ಫಸ್ಟ್ ಇದು ಕಾಸ್ಟ್ ಎಷ್ಟು ಅಂತ ಹೇಳು. ಇದು 120, ಆಲ್ಮೋಸ್ಟ್ 119. ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ಯೂಸೇಜಸ್ ಮಿಷಿನ್ಗೆ ಹಾಕಿದ್ರೂ ಇಟ್ ಲುಕ್ ಗುಡ್. ಫೇಡ್ ಆಗಲ್ಲ, ಕಲರ್ ಎಲ್ಲ ಫೇಡ್ ಆಗಲ್ಲ. ಸೊ ಇದೊಂದು. ಇದು ಟೀ ಶರ್ಟ್ಸ್ ತೋರಿಸ್ಬಿಡು ಫಸ್ಟು. ಸೊ ನೆಕ್ಸ್ಟ್ ಟೀ ಶರ್ಟ್ ಇದು ಬ್ಲೂ ಒನ್. ಚೆನ್ನಾಗಿದೆಯಾ? ಯಾರು ಚೆನ್ನಾಗಿದೆಯೋ ಅದು ಕಮೆಂಟ್ ಮಾಡಿ, ನೋಡ್ತೀರಿ ಯಾರು ಚೆನ್ನಾಗಿದೆ. ಇದು ಕಾಸ್ಟು 150. ಚೆನ್ನಾಗಿದೆ ತಾನೆ? 149. ಚೆನ್ನಾಗಿದೆ. ಅದಾದ್ಮೇಲೆ ಉಲ್ಟಾಗಿದೆ ಇರು. ಸೊ ನಾನು ಜಾಸ್ತಿ ಬ್ರಾಂಚಸ್ ವಿಸಿಟ್ ಮಾಡಿದ್ದೀನಿ. ವೆಂಕಟೇಶ್ವರ ಅದು, ಮಲ್ಲೇಶ್ವರಮಲ್ಲಿ ಒಂದಿದೆ, ಆಮೇಲೆ ಗಾಂಧಿ ಬಜಾರಲ್ಲೂ ಇದೆ. ಐ ಹರ್ಡ್ ಲೈಕ್ ಜಯನಗರಲ್ಲೂ ಇದೆ ಅಂತ, ಆಮೇಲೆ ಹೊಸಕೋಟೆಲ್ಲೂ ಇದೆ. ಬಟ್ ನನ್ನ ಕಂಪ್ಯಾರಿಟಿವ್ಲಿ ಕಮ್ಮನಹಳ್ಳಿ, ಅಂದರೆ ಇಲ್ಲಿ ಕಮ್ಮನಹಳ್ಳಿನ ಕಲ್ಯಾಣನಗರ ರೀ, ಅದನ್ನ ಯಾವ ಏರಿಯಾ ಅಂತೀವಿ? 230. ಇದ್ರ ಪ್ರೈಸ್ 230. ನಾಟ್ 230 ಮಾ, ಯು ಕಾಂಟ್ ರೀಡ್. 130 ಸಾರಿ. ದಿಸ್ ಇಸ್ ನೈಸ್ ಆ್ಯಕ್ಚುಲಿ. ಅವನು ಸಣ್ಣ ಇದ್ದಾನೆ, ಬಟ್ ಫೈನ್, ಚೆನ್ನಾಗಿರುತ್ತೆ. ಟ್ರಾವೆಲ್ಗೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಅಂತ ತಗೊಂಡ್ವಿ. ಇದು ನಮ್ಮ ನೆಕ್ಸ್ಟ್ ಶರ್ಟ್ ಟೀ ಶರ್ಟ್ ಎಲ್ಲ ನನಗೆ ಇಷ್ಟ ಆಯಿತು. ಇದು ಮಾತ್ರ. ಇದ್ರ ಕಾಸ್ಟ್ ಬಂದು 130.
ಇಟ್ಸ್ ಆಲ್ಮೋಸ್ಟ್ ಎಲ್ಲ ರೇಂಜ್ ಟೀ ಶರ್ಟ್ಸ್ ರೇಂಜ್ ಎಲ್ಲನೂ ಅಷ್ಟೇ ಇದೆ. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ದೀಸ್ ಆರ್ 2 ಶಾರ್ಟ್ಸ್. ದೀಸ್ ಆರ್ ಜಸ್ಟ್ ಫಾರ್ 1 ನಿಮಿಷವಿದಾ. ದೀಸ್ ಆರ್ ಜಸ್ಟ್ ಫಾರ್ 99 2 ಶಾರ್ಟ್ಸ್. ಯಾ ಜಸ್ಟ್ 99. ಬಟ್ ಸಿಮಿಲರ್ ಇದೆ, ಎರಡು ಸಿಮಿಲರ್ ಇದೆ. ಬಟ್ ಇಲ್ಲಿ ಮನೆ ಯೂಸಿಗೆ ಆಗುತ್ತೆ ಅಂತ ಪಿಕ್ ಮಾಡಿದೆ. ನೈಸ್. ಬಟ್ ಆಮೇಲೆ ಮತ್ತೆ ದೀಸ್ ಆರ್ ಸಮ್ ಆಫ್ ದ ಶಾರ್ಟ್ಸ್. ಇದೊಂದು ಇದು ಬ್ಲೂ ಅಂತ ತಗೊಂಡ್ರಿ, ಮತ್ತೆ ಆರೆಂಜ್. These are 2 and these cost us like 229. It's 230. Nice. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ಬೇಕು ಅಂದರೆ ಟ್ರೈ ಮಾಡಿ ವೆಂಕಟೇಶ್ವರ ಅಲ್ಲಿ. ನಿಮ್ಗೆ ಒಳ್ಳೆ ಅಂದರೆ ಎವ್ರಿ ಟೈಮ್ ಕಲೆಕ್ಷನ್ ಸೇಮ್ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಟೀ ಶರ್ಟ್ ಇದೆ ಕಣೋ. ಎಷ್ಟು ಟೀ ಶರ್ಟ್ಸ್ ಪಿಕ್ ಮಾಡಿದ್ಯಾ ನೀನು? 6. ಇದು ನನ್ನ ಫೇವ್ರೆಟ್ ಟೆಸ್ಟ್ ಆಗಿದೆ, ಬ್ಲೂ ಕಲರ್ ಪೋಕೆಮಾನ್ಸ್ದು. ಚೆನ್ನಾಗಿದೆ ನೋಡಿ. ಇದು ಕಾಸ್ಟ್ ಬಂದು ಸೇಮ್ 130. ನನ್ನ ಮಗ ಚೆನ್ನಾಗಿ ಬ್ಲಾಗ್ ಮಾಡ್ತಾ ಇದ್ದಾನಾ, ಅದನ್ನು ಕಮೆಂಟ್ ಮಾಡಿ. ಇದು ನಮ್ಮ ಅಮ್ಮದು ಜೀನ್ಸ್ ಪ್ಯಾಂಟ್. ಐ ಜಸ್ಟ್ ಬಾಟ್ ಒನ್ ಡೆನಿಮ್. ನಾನು ಕಮ್ಮಿನೇ, ತೀರಾ ಕಮ್ಮಿ. ಒಂದು ಜೀನ್ಸ್ 2 ಟಾಪ್ಸ್ ತೊಗೊಂಡೆ. ಬಟ್ ಇನ್ನೊಂದು 2 ಪಿಕ್ ಮಾಡಿದ್ದೆ. ಬಟ್ ನಾನು ಟ್ರೈ ಮಾಡೋದಕ್ಕೆ ಬಿಡಲಿಲ್ಲ. ಅವರು ಟೈಮ್ ಆಗೋಗಿತ್ತು. ಆಲ್ಮೋಸ್ಟ್ 9:30ಗೆ ಕ್ಲೋಸು. 9:40ಗೆ ಇಟ್ಸ್ ನೈಸ್. ರೋಡ್ಸ್ಟರ್ ಅದು ಕ್ವಾಲಿಟಿ ಚೆನ್ನಾಗಿದೆ. ಬ್ರ್ಯಾಂಡ್ ಕಾಪಿ ಮಾಡಿ ಜುಡಿಯೋದು, ರೋಡ್ ಸ್ಟಾರ್ ಯಾವ್ದು ಹಾಕಿ ಜಾಸ್ತಿ ಪ್ರೈಸ್ ಇರೋದು ಕಮ್ಮಿ ಪ್ರೈಸಲ್ಲಿ ಮಾಡ್ತಾರೆ ಅಷ್ಟೇ. ಹಂಗಲ್ಲ ಚಿನಿ, ಅದು ಬಂದ್ಬಿಟ್ಟು ಬ್ರ್ಯಾಂಡೆಡ್ ಅಲ್ಲ ಅಂತಲ್ಲ, ಬ್ರ್ಯಾಂಡೆಡ್. ಬಟ್ ಏನಾಗುತ್ತೆ ಅಂದರೆ ಫಸ್ಟ್ ಕಾಪಿ ಎಲ್ಲ ಏನಾಗುತ್ತೆ ಶೋರೂಮ್ಸ್ಗೆ ಹೋಗುತ್ತೆ ಆಯಿತಾ. ದರ್ ವಿಲ್ ಬಿ ಅ ವೆರಿ ಸ್ಲೈಟ್ ಡ್ಯಾಮೇಜ್. ಮೇ ಬಿ ಥ್ರೆಡ್ ಒಂದು ಸ್ಟಿಚ್ ಮಿಸ್ ಆಗಿರೋದು, ಇಲ್ಲ ಒಂದು ಬಟನ್ ಲೂಸ್ ಇರೋದು, ಆ ಥರದ್ದೆಲ್ಲ ದೇ ಜಸ್ಟ್ ಗಿವ್ ಇಟ್ ಫಾರ್ ದೀಸ್ ಕೈಂಡ್ ಆಫ್ ಶಾಪ್ಸ್. ಸೊ ಅವು ಚೆನ್ನಾಗಿರುತ್ತೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಅದೇ ಒಂದು ಸ್ವಲ್ಪ ಆ ಥರ ಇರುತ್ತೆ. ಗಲೀಜೆಲ್ಲ ಏನಿರಲ್ಲ, ಬಟ್ ಸ್ವಲ್ಪ ದಾರ ಬಂದಿರುತ್ತೆ. ದಿಸ್ ಒನ್ ಇಸ್ ನೈಸ್, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನಂದು ಸೈಜ್ ಬಂದ್ಬಿಟ್ಟು ಇದು 32 ಸೈಜು. ನಾರ್ಮಲ್ ಆಗಿ ತಗೊಂಡ್ರೆ 32ನೇ, ಬಟ್ ಇದು ಲೂಸೇ ಇದೆ ನನಗೆ. 32 ಲೂಸ್ ಇದೆ. ಪ್ರೈಸ್ ಎಷ್ಟು ಅಂದ್ರೆ ದಿಸ್ ಪ್ರೈಸ್ ಇಸ್ 349 350. ವರ್ತ್ ಬೈಯಿಂಗ್ ಇಟ್. ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಅಪ್ಪ ಸ್ಲಿಪ್ಪರ್ಸ್. ನೀನು ತೋರಿಸ್ತೀಯಾ ನಾನು ತೋರಿಸ್ಲಾ? ಇದು ಚೆನ್ನಾಗಿದೆ ತಾನೆ, ಬ್ಲ್ಯಾಕ್ ವಿತ್ ಗ್ರೇ. ಫೈನಲ್ ಆಗಿ ಇದು 99 ಅಷ್ಟೇ. ಪತ್ಲು ಅಲ್ಲಿ ಕೂತಿದ್ದಾರೆ ನೋಡಿ ಇವ್ರು ಮೋಟು. ಇವರು ಜಟ್ಕಾಜಿ ಡಾಕ್ಟರ್ ಜಟ್ಕಾ ಅಲ್ಲ, ಜಟ್ಕಾನ. ಜಟ್ಕಾ ಕೂದಲೇ ಇಲ್ಲ, ನನಗೆ ಕೂದಲಿಲ್ವಾ? ಇಲ್ಲ, ಡಾಕ್ಟರ್ ಜಟ್ಕಾ ಇದೆ. ದೀಸ್ ಸ್ಲಿಪ್ಪರ್ಸ್ ಆರ್ ಫಾರ್ 99. ನಮ್ದೆಲ್ಲ ಕಮ್ಮಿ ಬಜೆಟಲ್ಲಿ ಶಾಪಿಂಗ್ ಮುಗ್ದೋಯ್ತು. ಆ್ಯಂಡ್ ಲಿಟ್ರಲಿ ಗೈಸ್, ನಾನು ಇನ್ನೊಂದು ಹೇಳ್ತೀನಿ. ನಾನು ಆ್ಯಕ್ಚುಲಿ 3 ಪೇರ್ಸ್ ಪಿಕ್ ಮಾಡಿದ್ದೆ. ಆ್ಯಂಡ್ ದ ಬ್ರ್ಯಾಂಡ್ ಇಸ್ Zudio. If you see, the brand is Zudio. ಎಷ್ಟು ಕೊಟ್ಟಿರ್ಬೋದು ನೀವು ಕಮೆಂಟ್ ಮಾಡಿ. ಬಟ್ ಓಕೆ, ಪ್ರೈಸ್ ಹೇಳ್ಬಿಡ್ತೀನಿ ನಾನು ನಿಮಗೆ. ದೀಸ್ ಆರ್ ಫಾರ್ 300 Zudio-ಅಲ್ಲೇನೆ. ದಿಸ್ ಒನ್ and this one. This cream one is for 60 rupees. 60 rupees? ಅಷ್ಟೇ. This is just for 60 rupees. ಇದು ಗೆಸ್ ಮಾಡಿ. And this is for 100 rupees. ಅಷ್ಟೇ. ಇದು 499 ಇದೆ ಪ್ರೈಸ್. ಗೊತ್ತಿಲ್ಲ ಅದು ಯಾಕೆ ಕಮ್ಮಿ ಕೊಟ್ಟರು ಅಂತ. ಇನ್ನೊಂದು ಪಿಕ್ ಮಾಡಿದ್ದೆ, ಬಟ್ ಅದು ಯಾಕೋ ನನಗೆ ಸ್ವಲ್ಪ
ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ ಅಲ್ಲ, ಚೆನ್ನಾಗಿತ್ತು ಬಟ್ ಅದು ಸ್ವಲ್ಪ ಫೇಡೆಡ್ ಥರ ಅನ್ನಿಸ್ತು. ಪ್ಲಸ್ ತುಂಬ ಯೂಸೇಜಸ್ ಲೈಕ್ ಟ್ರೈ ಮಾಡಿ ಸ್ವಲ್ಪ ಗಲೀಜ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಾನು ಬಿಟ್ಬಿಟ್ಟೆ ಲಾಸ್ಟ್ ಮೂಮೆಂಟಲ್ಲಿ. ಆ್ಯಂಡ್ ಐ ಬಾಟ್ 2 ಟಾಪ್ಸ್ ಆನ್ ದ ಜೀನ್ಸ್. ಆ್ಯಂಡ್ ಇದ್ರದ್ದು ಪ್ರೈಸು ನೀವು ಬಿಲೀವ್ ಮಾಡಲ್ಲ. ಏನು ಇವರೆಲ್ಲ ಕಮ್ಮಿ ರೇಟಲ್ಲಿ ತಂದಿದ್ದೀರಾ ಅಂತ ಅಂದ್ಕೊಂಬೇಡಿ. ಚೆನ್ನಾಗಿತ್ತು, ಪಿಕ್ ಮಾಡ್ಕೊಂಡ್ವಿ ಅಷ್ಟೇ. ಓಕೆ, ಪ್ರೈಸ್ ಎಷ್ಟು? this one, wait, see this one, ಚೆನ್ನಾಗಿದೆ. and this is for 90 rupees. that's for 90. ನೋಡಿದೆಲ್ಲ ಇಷ್ಟ ಆಗ್ತಿದೆ, ಅದು ಕಮ್ಮಿ ಇದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನನ್ನ ಮಗ ಚೆನ್ನಾಗಿ ಮಾತಾಡ್ತಾನೆ, ಅವನಿಗೆ ಬಾಯ್ ಕೊಡೋದಕ್ಕಾಗಲ್ಲ. ಇದು ತುಂಬ ಬಾಯ್ ಆಗೋಗಿದೆ. ಇದು ಸೇಮ್. This one is for yellow one. 90. ಜೀನ್ಸ್ ಮೇಲೆ ಚೆನ್ನಾಗಿರುತ್ತೆ, ಲೈಕ್ ಕ್ಯಾಶುವಲ್ ಆಗಿ ಡೈಲಿ ವೇರ್ಗೂ ಯೂಸ್ ಮಾಡ್ಕೊಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ ಡೈಲಿ ವೇರ್ಗಿಲ್ಲ, ಆಚೆ ಕೂಡ ಹಾಕ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಫುಲ್ ಸೆಟ್ 1000. ಇದು ಒರಿಜಿನಲ್ ಪ್ರೈಸ್ ಇಸ್ ಲೈಕ್ 1099. This only one. But They gave 90. They are selling it for 90 rupees. This set. ಇಷ್ಟ ನಮ್ಮ ಶಾಪಿಂಗ್. ಮತ್ತೆ ಜಾಸ್ತಿ ಇದೆ. ನನ್ನ ಟಾರ್ಗೆಟ್ 2000 ಇತ್ತು, ಅದಕ್ಕೆ ಟಚ್ ಆಯ್ತು ಅಷ್ಟೇ. 2000 ಕರೆಕ್ಟಾಗಿ 2000. ಬಿಲ್ ಇಷ್ಟು ಸೇರಿ 2000 ಆಯಿತು. ಅವನು ಮಾತ್ರ 2000 ಆಗಿಲ್ಲ, ಇಷ್ಟು ಬಟ್ಟೆನೂ ಸೇರಿ 2000. ಜಸ್ಟ್ 2000 ಅಷ್ಟೇ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಒಂದು ಶಾಪ್ ಇತ್ತು. ಯಾವುದು ಶಾಪ್ ಹೆಸರು ನೆನಪಿದ್ಯಾ? ನೋ ಐಡಿಯಾ. ಓಂ ಸಾಯಿ ಕಲೆಕ್ಷನ್ಸ್ ಏನೋ ಗೊತ್ತಿಲ್ಲ. ಕಮ್ಮನಹಳ್ಳಿಯಲ್ಲಿ ವೆಂಕಟೇಶ್ವರ ಪಕ್ಕದ ಶಾಪಲ್ಲೇ ಐ ಬಾಟ್ ದಿಸ್ ಒನ್. ನೋ ನೀಡ್ ಟು ಶೋ ದಟ್ Siddharth. It's not required. A single piece, one piece topper. How much is that? This was for again 200. Just 200. One. And the quality is really good. Too much ಚೆನ್ನಾಗಿದೆ quality. I guess so nothing will happen if you wash also. ರಾತ್ರಿ ಹೋಗಿ ನಮ್ಮ ಅಪ್ಪನ 10 ಅಲ್ಲಿ ಪಿಕ್ ಮಾಡಿದ್ದೀನಿ ಇದನ್ನು ವೈಟ್. ಇನ್ನೇನು ಬರಬೇಕು ಮನೇಲಿ. ಪಕ್ಕದಲ್ಲಿ ಫುಲ್ ಕ್ರೌಡ್. ಕುತ್ಕೊಂಡು ಬಟ್ಟೆ ಇಟ್ಕೊಂತ ಇದ್ದೆ ಆಚೆ ಕಡೆ. ಕಾವಲು ನಮ್ಮ ಬಟ್ಟೆಗೆಲ್ಲ. ಮತ್ತೆ ಅಲ್ಲಿ ತಿನ್ಕೊಂಡಿದ್ದೆ. ಏನು ತಿಂತಾ ಇದ್ದೆ? ಏನೋ ನಿಪ್ಪಟ್ಟು ಬೆಲ್. ಚೆನ್ನಾಗಿತ್ತು ನಿಪ್ಪಟ್ಟು ಬೆಲ್. ಜಾಸ್ತಿ ಮಾತಾಡ್ತಾನೆ ನನ್ನ ಮಗ, ಏನೋ ಅನ್ಕೊಂಬೇಡಿ. ನಮ್ಮ ಅಮ್ಮನೇ ಎಲ್ಲದಕ್ಕೂ ಹಂಗೆ ಅಂತಾರೆ ನೋಡಿ. ಫೈನ್. ಸೊ ನಾನು ಶಾಪಿಂಗ್ ಹೋಗಿರೋವಂಥ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದ್ದಾವೆ. ಸೊ ಅದು ನಿಮಗೆ ಬರುತ್ತೆ, ಜಸ್ಟ್ ಚೆಕ್ ಇಟ್ ಔಟ್. ನಿಮ್ಗೇನಾದರೂ ನಿಯರ್ ಬೈ ವೆಂಕಟೇಶ್ವರ ಆಯಿತು ಅಂದರೆ ಇವನ್ ಯು ಗೋ ಟ್ರೈ ಇಟ್ ಔಟ್. ಮಕ್ಕಳಿಗಂತೂ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಐ ವುಡ್ ರಿಯಲಿ ಪ್ರಿಫರ್ ಲೈಕ್ ನ್ಯೂ ಬಾರ್ನ್ ಬೇಬೀಸ್ಗೆ ಇಂದ ಹಿಡಿದು ಫ್ರಮ್ ಝೀರೋ ಸೈಜ್ ಟು ಲೈಕ್ 15-16 ಇಯರ್ಸ್ವರೆಗೂ ದೇ ಹ್ಯಾವ್ ಹೆಲ್ ಲಾಟ್ ಆಫ್ ಕನೆಕ್ಷನ್ಸ್. ಹೆಂಗೆ ಅಂದರೆ ನಿಮಗೆ ಪಿಕ್ ಮಾಡೋದಕ್ಕೂ ಯು ವಿಲ್ ನಾಟ್ ಫೈಂಡ್ ಟೈಮ್. ಆ್ಯಕ್ಚುಲಿ ಯು ವಿಲ್ ಬಿ ಜಸ್ಟ್ ಥಿಂಕಿಂಗ್ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ. ಆ್ಯಂಡ್ ದ ಪ್ರೈಸ್ ವಿಲ್ ಸ್ಟಾರ್ಟ್ ಫ್ರಮ್ ಜಸ್ಟ್ 59 ರೂಪೀಸಿಂದನೇ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಸೊ ಯಾಕಂದರೆ ಬೆಳೆಯೋ ಮಕ್ಕಳು ಐ ಜಸ್ಟ್ ಪ್ರಿಫರ್ ಯು ಗೈಸ್ ಟು ಗೋ ವಿತ್ ಲೆಸರ್ ಪ್ರೈಸ್ ಓನ್ಲಿ. ಬಟ್ ಲೆಸರ್ ಪ್ರೈಸ್ ಅಂತ ಕ್ವಾಲಿಟಿ ಇಲ್ಲ ಅಂತ ಮಾತ್ರ ನಾನು ಹೇಳಲ್ಲ. ಕ್ವಾಲಿಟಿ ಈಸ್ ಆಸಮ್, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಕ್ವಾಲಿಟಿ. ನನ್ನ ಮಗ ಆಲ್ಮೋಸ್ಟ್ 2 ಇಯರ್ಸಿಂದ ನಾವು ಆ್ಯಕ್ಚುಲಿ ಮಲ್ಲೇಶ್ವರಂಗೆ ಹೋಗ್ತಾಯಿದ್ವಿ. ವೆಂಕಟೇಶ್ವರಾಗೆ ಹೋಗ್ತಾಯಿದ್ವಿ. ಆ್ಯಂಡ್ ನಮ್ಗೆ ಇದು ಸ್ವಲ್ಪ ನಿಯರ್ ಬೈ ಆಯಿತು. ಬಟ್ ಕಂಪ್ಯಾರಿಟಿವ್ಲಿ ದೇರ್ ಅಂದರೆ ಆ ಒಂದು ಬ್ರಾಂಚ್ಗಿಂತ ಇಲ್ಲಿ ಈ ಔಟ್ಲೆಟಲ್ಲಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಯು ಗೈಸ್ ಕ್ಯಾನ್ ಟ್ರೈ ಇಟ್ ಔಟ್.
ಯಾರಾದರೂ ಸರೌಂಡಿಂಗ್ ನಾರ್ತ್ ಸೈಡ್ ಆಫ್ ಬ್ಯಾಂಗ್ಳೂರ್, ನಿಯರ್ ಬೈ ಹೆಬ್ಬಾಳ್, ಇಲ್ಲಾಂದರೆ ಕೆ ಆರ್ ಪುರಂ ಸೈಡು, ಈ ಕಡೆ ಎಲ್ಲಾದರೂ ಇದ್ದರೆ ಬನಸವಾಡಿ ಸೈಡ್ ಹತ್ರ ಇದ್ದರೆ ಕಲ್ಯಾಣ ನಗರ್ ಪ್ರಿಫರ್ ಮಾಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ ನಿಮಗೆ ಮೊದಲು ಬರೀ ಡ್ರೆಸ್ಸಸ್ ಮಾತ್ರ ಅವೈಲೇಬಲ್ ಇತ್ತು, ಈಗ ಜಾಸ್ತಿನೇ ಅವೈಲೇಬಲ್ ಇದೆ. ವಾಟ್ ಯುಲ್ ಫೈಂಡ್ ಇಸ್ ಮ್ಯಾಟ್ಸ್ ಇದೆ, ಡೋರ್ ಮ್ಯಾಟ್ಸ್ ಅಂತ ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ ಫಾರ್ ದ ರೀಸನಬಲ್ ಪ್ರೈಸ್. ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ಬೇಕು, ಆ್ಯಡ್ ಮಾಡ್ತೀನಿ, ಚೆಕ್ ಮಾಡಿ. ಡೋರ್ ಮ್ಯಾಟ್ಸು ಲೈಕ್ ಲಿವಿಂಗ್ ಏರಿಯಾ ಮ್ಯಾಟ್ಸು, ರೋಲರ್ ಮ್ಯಾಟ್ಸ್, ಅದು ರೋಲಿಂಗ್ ಮ್ಯಾಟ್ಸು ತುಂಬಾ ಇದೆ. ಅವು ಅಷ್ಟೇ. ಮತ್ತು ಸ್ಟೀಲ್ ಐಟಮ್ಸು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅವು ಚೆನ್ನಾಗಿದೆ. ಆ್ಯಂಡ್ ಪ್ಲಾಸ್ಟಿಕ್ ಇಸ್ ಲೈಕ್ ಪ್ಲಾಸ್ಟಿಕ್ ಅಂದರೆ ಫಸ್ಟ್ ಗ್ರೇಡ್ ಕ್ವಾಲಿಟಿ ಪ್ಲಾಸ್ಟಿಕ್ಕು ಇದೆ, ಅದು ತುಂಬ ಚೆನ್ನಾಗಿದೆ. ಇಫ್ ಲೈಕ್ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಆ್ಯಂಡ್ ಯು ವಾಂಟೆಡ್ ಟು ಹ್ಯಾವ್ ವಿತ್ ಲೆಸರ್ ಪ್ರೈಸ್ ಟು ಯೋರ್ ಕಿಚನ್ ಅಂದರೆ ಯು ಕ್ಯಾನ್ ಜಸ್ಟ್ ಗೋ ವಿಸಿಟ್. ಅಂದರೆ ಮೊದಲು ಇರಲಿಲ್ಲ, ಈಗ ನಾನು ಹೋಗಿ ಆಲ್ಮೋಸ್ಟ್ 6 months ಆಗಿತ್ತು. ಐ ಡಿಡ್ ನಾಟ್ ಶಾಪ್ ಮಚ್ ಫ್ರಮ್ 6 months ಸಿನ್ಸ್ ನನಗೂ ಸರ್ಜರಿ ಆಗಿತ್ತು, ನಾನೆಲ್ಲೋ ಆಚೆ ಹೋಗಿರಲಿಲ್ಲ. ಸೊ ಇವಾಗ ಎಸ್ಟರ್ಡೇ ಆಲ್ಸೋ ಇಟ್ಸ್ ವಾಸ್ ನಾಟ್ ಪ್ರೀ ಪ್ಲ್ಯಾನ್ಡ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದ್ವಿ ಟ್ರಿಪ್ ಹೋಗೋಣ ಅಂತ. ಯಾಕಂದರೆ ತುಂಬ ದಿನವೇ ಆಗಿತ್ತು ನಾವೆಲ್ಲೂ ಹೋಗ್ತೀರಾ. ಸೊ ದ್ಯಾಟ್ಸ್ ದ ರೀಸನ್ ವಿ ವೆಂಟ್ ಬಟ್ ಎಲ್ಲನೂ ನಮ್ಮದೇ ಇದೆ, ನಂದು, ನನ್ನ ಮಗನ, ನಮ್ಮ ಹಸ್ಬೆಂಡ್ದೇನೂ ಇಲ್ಲ ಪಾಪ. ಬರೀ ಒಂದು ಚಪ್ಪಲಿ ಸಾಕಾ? ಚಪ್ಪಲ್ ರೀ ಚಪ್ಪಲ್ ಸಾಕಾ? ಹೂನಾ? ಅವ್ರಿಗೆ ಲಾಸ್ಟ್ ಮಂತ್ ಬರ್ಡೇ ಇತ್ತು, ಅವಾಗಲೇ ಸ್ವಲ್ಪ ಬಟ್ಟೆ ತೊಗೊಂಡಿದ್ದಾರೆ. ಟೀ ಶರ್ಟ್ಸ್ ಮಾತ್ರ ಇಲ್ಲ ಅವ್ರ ಹತ್ರ, ಸ್ವಲ್ಪ ಎಲ್ಲ ಓಲ್ಡ್ ಆಗಿದೆ. ನೋಡ್ಬೇಕು, ಏನಾದರೂ ಟೀ ಶರ್ಟ್ಸ್ ಇದ್ದರೆ ಬೈ ಪಿಕ್ ಮಾಡಬೇಕು. ಅದನ್ನು ಬಿಟ್ಟು ಐ ಗೆಸ್ ಇದೇ ಹಾಕ್ಕೊಂಡು ಹೋಗ್ತೀನಿ ಅಂತಲ್ಲ, ಬಟ್ ಐ ಹ್ಯಾವ್ ಅದರ್ ಥಿಂಗ್ಸ್ ಟು ವೇರ್ ಆಲ್ಸೋ. ಬಟ್ ಮೇನಾಗಿ ಹೋಗಿದ್ದು ಇವ್ನು ತರಲೆಗೋಸ್ಕರ. ಏನೋ ಕೊಡಿದೆ ನನಗೆ ಸುಮ್ಮನೆ ಹಂಗೆ ಹೊಡಿಬಾರ್ದು ವಾಪಸ್ ಮಮ್ಮಿನ. ಮತ್ತೇನೋ ಕೊಡಿದೆ ಸುಮ್ಮನೆ ಜೋರಾಗಿ ಕೊಡೋದಾ? ನಾನು ಹಂಗೆ. Okay guys, so you just go watch some of our clippings from Venkateshwara. ನಿಂಗೇನಾದರೂ ಯೂಸ್ ಆಯಿತು ಅಂದರೆ ಯು ಪ್ಲೀಸ್ ಗೋ ವಿಸಿಟ್ ಒನ್ಸ್ ಆ್ಯಂಡ್ ಬೈ. ಆ್ಯಂಡ್ ಮಕ್ಕಳಿಗೆ ಅಂದರೆ ಐ ಸೈಡ್, ನಮ್ಮ ಮಕ್ಕಳಿಗೆ ಅಂತಲ್ಲ, ಲೇಡೀಸ್ ವೇರ್, ಜೆಂಟ್ಸ್ ವೇರ್ ಎಲ್ಲನೂ ಇದೆ. ಮೇನ್ಲಿ ಐ ವುಡ್ ಪ್ರಿಫರ್, ಯಾಕಂದರೆ ಮಕ್ಕಳು ಬೆಳೀತಾ ಇರ್ತಾರೆ, ಯು ಜಸ್ಟ್ ಹ್ಯಾವ್ ಸಮ್ ರೀಸನಬಲ್ ಪ್ರೈಸ್ ಐಟಮ್ಸ್. ಯಾಕಂದರೆ ಇವತ್ತು ಹಾಕಿದ್ದೀನಿ 3 months ನೋಡಿದ್ರೆ ಬೆಳೆದ್ಬಿಟ್ಟಿರ್ತಾರೆ, ದಟ್ ವಿಲ್ ನಾಟ್ ಫಿಟ್ ದಮ್. ಆ್ಯಂಡ್ ಬೈಯಿಂಗ್ ವಿತ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್, ಲೈಕ್ ಒಂದೊಂದು ಶರ್ಟ್ 1,500 ಕೊಟ್ಟು ವೇಸ್ಟ್ ಆಗುತ್ತೆ. ನನ್ನ ಮಗನ ಬರ್ಡೇಗೆ ಒಂದೊಂದು ಸತಿ ಒಂದು ಸೆಟ್ಟೇ ಒಂದು 2,000-2,500 ಕೊಟ್ಟಿರ್ತೀವಿ. ಬಟ್ ಅಷ್ಟೇ, ಒಂದೇ ಸತಿನೇ ಹಾಕಿರ್ತಾನೆ, ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 1-2 ಸತಿ ಹಾಕಿರ್ತಾನೆ ಅಷ್ಟೇ. ಆಮೇಲೆ ಅದು ಅಲ್ಲೇ ಇರುತ್ತೆ ವಾರ್ಡ್ರೋಬಲ್ಲಿ. 3 years ಆದಮೇಲೆ ಮತ್ತೆ ಯಾರಿಗಾದ್ರು ಎತ್ಕೊಡ್ಬೇಕು, ಹಂಗಾಗೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಬರ್ಡೇ ಆದಮೇಲೆ ಸ್ವಲ್ಪ ಕಾಸ್ಟ್ಲಿ ಎಲ್ಲ ನೋಡ್ತೀವಿ. ಬಟ್ ಡೈಲಿ ವೇರ್ ಡೋಂಟ್ ಗೋ ವಿತ್ ದಟ್ ಕಾಸ್ಟ್ಲಿ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಗೋ ವಿಸಿಟ್. ಈ ಥರ ತುಂಬ ಶಾಪ್ಸ್ ಇದ್ದಾವೆ ಬ್ಯಾಂಗ್ಳೂರಲ್ಲಿ, ಬಟ್ ಎಲ್ಲರಿಗೂ ಗೊತ್ತಿರೋದು ಜಾಸ್ತಿ ವೆಂಕಟೇಶ್ವರ. ಪಿಕ್ ಮಾಡಿ, ಚೆನ್ನಾಗಿದೆ ವೆಂಕಟೇಶ್ವರಲ್ಲಿ. ಓಕೆ ಬಾಯ್. ಕಮೆಂಟ್ ಮಾಡಿ ಯಾರು ತುಂಬ ಇಷ್ಟ ಆಯ್ತು ಅಂತ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನನ್ನ ಮಗ ಹೇಳಿದ್ದಾನೆ, ಪ್ಲೀಸ್ ಸಬ್ಸ್ಕ್ರೈಬ್ ಆ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ನಾವೇನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ. ಯು ಕ್ಯಾನ್ ಜಸ್ಟ್ ಗೋ ವಾಚ್ ಅವರ್ ವೀಡಿಯೋಸ್. ಯಾರು ತುಂಬ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಎಸ್, ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಅಸ್. ಆ್ಯಂಡ್ ನನ್ನ ಮಗನೂ ಬರ್ತಾನೆ ಇನ್ಮೇಲೆ ಸ್ವಲ್ಪ ವೀಡಿಯೋಸ್ಗೆ. ಇವಾಗ ಹಾಲಿಡೇಸ್ ಇದೆ, ಎಷ್ಟು ದಿನ? ದಸರಾ ಒಂದು 10 days ಕೊಟ್ಟಿದ್ರು, ಅದರಲ್ಲಿ ಮುಂದೆ 2 days ಆಗೋಯ್ತು. 2 days. ವೆಂಕಟೇಶ್ವರ ಎಂಟ್ರ್ ಆದ ತಕ್ಷಣ ಗ್ರೌಂಡ್ ಫ್ಲೋರಲ್ಲೇ ಮಕ್ಕಳು ಬಟ್ಟೆ ಸಿಗುತ್ತೆ. ಸೊ ಇದು ಕಮ್ಮನಹಳ್ಳಿ ಬ್ರಾಂಚು. ಆಲ್ಮೋಸ್ಟ್ ಎಲ್ಲ ಕಡೆನೂ ಗ್ರೌಂಡ್ ಫ್ಲೋರಲ್ಲಿ ಕಿಡ್ಸ್ದೇ ಹಾಕಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಕಿಡ್ಸ್ ವೇರ್ ಇರುತ್ತೆ, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೋತ್ ಸೈಜಸ್ ಫ್ರಮ್ 0 to 16-17 years it will be available. And this was with the age group also. You will find separations ಎಲ್ಲ ಕಡೆನೂ ಹೆಂಗಿರುತ್ತೋ ಸೇಮ್ ಅದೇ ಥರ ಏನಿರುತ್ತೆ. ಬಟ್ ಚೆಕ್ ಮಾಡಿ ಪಿಕ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಏನು ಅಂದರೆ ಒಂದು ಡಿಸ್ಅಡ್ವಾಂಟೇಜು, ಯು ವಿಲ್ ನಾಟ್ ಹ್ಯಾವ್ ಆಪ್ಷನ್ ಟು ಎಕ್ಸ್ಚೇಂಜ್.
ಸೊ ನೀವು ಅಲ್ಲಿ ಟ್ರೈ ಮಾಡಿ ಆಮೇಲೆ ಯು ಹ್ಯಾವ್ ಟು ಪಿಕ್. ಇಲ್ಲ ಅಂದರೆ ನಿಮಗೆ ಎಕ್ಸ್ಚೇಂಜ್ ಮಾಡೋ ಆಪ್ಷನ್ ಇರಲ್ಲ. ಅದೊಂದು ಮಾತ್ರ ನನಗೆ ಡಿಸಡ್ವಾಂಟೇಜ್ ಅನ್ನಿಸ್ತು. ಅದನ್ನು ಬಿಟ್ಟರೆ ಓವರಾಲ್ ಮೆಟೀರಿಯಲ್ ವೈಸ್, ಕ್ಲಾತ್ ವೈಸ್ ಆ್ಯಂಡ್ ದ ಸೈಜಸ್ ಆರ್ ಆಲ್ ಫೈನ್. ಸೊ ನೀವು ನಾರ್ಮಲ್ ಬ್ರ್ಯಾಂಡೆಡ್ ಕ್ಲಾತ್ಸ್ ಹೆಂಗೆ ತೊಗೊತೀರೋ ಲೈಕ್ ಸೈಜಸ್ ಸೇಮ್ ಅದೇ ಥರನೇ ಇರುತ್ತೆ. ನೋ ನೀಡ್ ಟು ವರಿ ಅಬೌಟ್ ದ ಸೈಜ್ ವೈಸ್ ಆ್ಯಂಡ್ ಆಲ್. ಸ್ವಲ್ಪ ನೋಡಿ ಪಿಕ್ ಮಾಡ್ಕೊಳ್ಳಿ ಅಷ್ಟೆ. ಸೊ ನನ್ನ ಮಗ ಸ್ವಲ್ಪ ಸಣ್ಣ ಇರೋದ್ರಿಂದ ಐ ಆಲ್ವೇಸ್ ಪ್ರಿಫರ್ ಒನ್ ಸೈಜ್ ಲೆಸ್ಸರ್. ಓಕೆ, ಐ ಗೋ ಅರೌಂಡ್ 8 to 9 years ಸೈಜ್ ಆ್ಯಂಡ್ ದಟ್ ವುಡ್ ಬಿ ಫಿಟ್ಟಿಂಗ್ ಫಾರ್ ಹಿಮ್. ನಾನು ಸ್ವಲ್ಪ ತುಂಬ ಲೂಸ್ ಹಾಕಲ್ಲ ಅವನಿಗೆ, ಯಾಕಂದರೆ ಆಲ್ರೆಡಿ ಅವ್ನು ಸಣ್ಣ ಇರೋದ್ರಿಂದ ಮತ್ತೆ ಲೂಸ್ ಹಾಕಿದ್ರೆ ತುಂಬ ದೊಡ್ಡ ಅಂತಿರುತ್ತೆ. ಅಷ್ಟು ಚೆನ್ನಾಗಿರಲ್ಲ. ದಟ್ಸ್ ರೈಟ್. ನಾನು ಸ್ವಲ್ಪ ಪರ್ಫೆಕ್ಟ್ ಸೈಜೇ ಪಿಕ್ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಬೈತಾರೆ, ನೀನು ತರೋ ಬಟ್ಟೆ ಒಂದು 6 ತಿಂಗ್ಳಿಗೆ ಕೂಡ ಆಗೋಲ್ಲ. ನಾನು ಅದು 6 ತಿಂಗಳೇ ಹಾಕಲಿ, ಚೆನ್ನಾಗಿರೋದು ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಮಕ್ಕಳು. ತುಂಬ ಲೂಸ್ ಹಾಕಿದ್ರೆ ಅವ್ರನ್ನ ನೋಡೋಕ್ಕೆ ಕೂಡ ಆಗೋಲ್ಲ ಬಟ್ಟೆಗಳಲ್ಲಿ. ನನಗಂತೂ ನಮ್ಮ ಅಪ್ಪ ಅಮ್ಮ ಯಾವಾಗಲೂ 2-3 ವರ್ಷದ ಸೈಜ್ ಎಕ್ಸ್ಟ್ರಾನೇ ತರೋರು. ಆ ಫ್ರಾಕ್ ಹೋಗೋದು ಲೈಕ್ ಇನ್ನೇನು ನಾನು ದೊಡ್ಡೋಳಾದ್ರೂ ಅದು ಇನ್ನೂ ಲೂಸ್ ಆಗೇ ಇರ್ತಾಯಿತ್ತು. ಅದನ್ನು ವಾಪಸ್ ಯಾರಿಗಾದರೂ ಕೊಡೋ ಒಂದು ಸ್ಟೇಜಿಗೆ ಬಂದಾಗ ಅಯ್ಯೋ ಎಷ್ಟು ಚೆನ್ನಾಗಿರೋ ಫ್ರಾಕ್ ನಾನು ಇಷ್ಟು ದಿನ ಹಾಕಿ ಬೇಜಾರಾಗಿರುತ್ತಲ್ವ, ಮತ್ತು ಅದಕ್ಕೆ ಹಾಕೋದಕ್ಕೆ ಹೋಗಲ್ಲ. ನಾನು ಸ್ವಲ್ಪ ಕಮ್ಮಿನೇ ಲೈಕ್ ಸೈಜ್ ಎಕ್ಸ್ಟ್ರಾ ತಗೊಳ್ಳೋದು. ಕಮ್ಮಿ ಅಂದರೆ ತೀರಾ ಕಮ್ಮಿ. ನಾನು ಸ್ವಲ್ಪ ಕಾಸ್ಟ್ಲಿ ಲೈಕ್ 3-4 thousand ಇಟ್ಟರು ಬಟ್ಟೆಗೆ ನಾನು ಐ ಪ್ರಿಫರ್ ಪರ್ಫೆಕ್ಟ್ ಸೈಜ್. ಮಕ್ಳಿಗೆ ಮಾತ್ರ ಪರ್ಫೆಕ್ಟ್, ಯಾಕಂದರೆ ಅದು ನಾವು ನೋಡಿರ್ತೀವಲ್ವ ನಮಗೆ ಹೆಂಗಿರುತ್ತೆ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ಐ ಆಲ್ವೇಸ್ ಪ್ರಿಫರ್ ಫಾರ್ ಮೈ ಸನ್. ನಮ್ಮ ಅಪ್ಪ ಅಮ್ಮ ಬೈತಾನೆ ಇರ್ತಾರೆ. ನಮ್ಮ ಹಸ್ಬೆಂಡ್ ಅಂತಾರೆ ಒಂದು ಸೈಜ್ ಎಕ್ಸ್ಟ್ರಾ ತಗೋ ಅಂತ. ಬಟ್ ನಾನು ಪಿಕ್ ಮಾಡಲ್ಲ. ಎಷ್ಟಿದೆಯೋ ಅಷ್ಟೇ ಸಾಕು, ಪರವಾಗಿಲ್ಲ. ಒಂದು ಸೈಜ್ ಚಿಕ್ಕದೇ ಇರಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅವನಿಗೆ ಅವ್ನಿಗೆ ಪರ್ಫೆಕ್ಟಾಗಿದೆಯಾ ಅಷ್ಟು ಚೆನ್ನಾಗಿರುತ್ತೆ ಅಂತ. ಇದು ನೆಕ್ಸ್ಟ್ ಫ್ಲೋರಿಗೆ ಬಂದು ಸೈಡ್ನೋ ಮ್ಯಾಟ್ಸ್. ಸೊ ಮ್ಯಾಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ನನ್ನ ಕೈಯಲ್ಲಿ ಇದ್ದಿದ್ದು ಬಂದ್ಬಿಟ್ಟು ಉಲ್ಲನ್ ಮ್ಯಾಟ್ಸು. ಅದೇನು ನೀರು ಜಾಸ್ತಿ ಹೀರ್ಕೊಳ್ಳಲ್ಲ, ಬಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ಅಲ್ಲಿ ಕೆಳಗೆ ಹಾಸಿದ್ನಲ್ವ ಅದು ಕಂಪ್ಲೀಟ್ಲಿ ಕಾಟನ್ ವಿಚ್ ಇಸ್ ವಾಷಬಲ್ ಆನ್ ಮಿಷನ್ಸ್ ಆಲ್ಸೋ. ಚೆನ್ನಾಗಿತ್ತು. ನಿಮ್ಮ ಕಿಚನ್ಗೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಿಚನ್ ಏರಿಯಾಲಿ ಇಲ್ಲ ಸೋಫಾ ಹತ್ರ ಕಾಲು ಇಡೋ ಜಾಗದಲ್ಲಿ ಇಲ್ಲ ಬೆಡ್ರೂಮ್ಸಲ್ಲಿ ಇಟ್ ವಿಲ್ ಬಿ ಗುಡ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಮ್ಯಾಟ್ಸ್. ಚೆನ್ನಾಗಿತ್ತು. ನೆಕ್ಸ್ಟ್ ಅದೇ ಏರಿಯಲ್ಲೇ ಬಂದರೆ ಪ್ಲಾಸ್ಟಿಕ್ ಐಟಮ್ಸ್ ಇತ್ತು. ಪ್ಲಾಸ್ಟಿಕ್ ಆ್ಯಂಡ್ ರಿಯೂಸಬಲ್ ವುಡ್ ಒನ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ಐ ಆ್ಯಕ್ಚುಲಿ ಲೈಕ್ ದಟ್, ಬಟ್ ದೆರ್ ಇಸ್ ನೋ ನೆಸೆಸಿಟಿ ಫಾರ್ ಪಿಕ್ ಫಾರ್ ಮೀ. ಐ ಡೋಂಟ್ ಥಿಂಕ್ ಸೊ ನನಗೆ ಅದು ರಿಕ್ವೈರ್ಮೆಂಟ್ ಇತ್ತು ಅಂತ. ನಾನೇನು ಪ್ಲಾಸ್ಟಿಕ್ಕೋ ಇಲ್ಲ ಆ ಥರದ ಐಟಮ್ಸ್ ಎಲ್ಲ ಏನೂ ಪಿಕ್ ಮಾಡಲಿಲ್ಲ, ಯಾಕಂದರೆ ಸುಮ್ಮನೆ ಇದೆಯಲ್ಲ ಇರೋದ್ರ ಮೇಲೇ ತಗೊಳ್ಳೋದು. ಐ ಡೋಂಟ್ ರಿಕ್ವೈರ್ಡ್. ನೆಕ್ಸ್ಟ್ ಇಲ್ಲಿ ಚಪ್ಪಲ್ ಸೆಕ್ಷನ್ಸ್ ಬಂದಮೇಲೆ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಶಾಕ್ಡ್. ವಾಟ್ ಅಂದರೆ ನಿಮ್ಗೆ ಆಲ್ರೆಡಿ ನೋಡಿರ್ತೀರ ನಾನು ಸ್ಟಾರ್ಟಿಂಗಲ್ಲಿ. ಇಟ್ ವಾಸ್ ಕಂಪ್ಲೀಟ್ಲಿ ನೈಸ್ ಬ್ರ್ಯಾಂಡೆಡ್ ಐಟಮ್ಸ್. ನಿಮಗೆ 60, 100, 150, 200, 399ಗೆಲ್ಲ ಲೈಕ್ ಒಳ್ಳೆ ಶೂಸ್ ಮತ್ತು ಸ್ಲಿಪ್ಪರ್ಸ್ ಸಿಗ್ತಾಯಿತ್ತು. 10 o'clock ಆಗೋಗಿತ್ತು ನಾವು ಆಚೆ ಬಂದಾಗ, ಕ್ಲೋಸಿಂಗ್ ಟೈಮ್. ನಾವು ಏನೂ ತಿಂದಿರಲಿಲ್ಲ. ಸೊ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಸನ್ ವಾಸ್ ಈಟಿಂಗ್ ಬೇಲ್ ಆ್ಯಂಡ್ ಪಕ್ಕದಲ್ಲೇ ಸ್ವಲ್ಪ ಅಟ್ರಾಕ್ಟ್ ಆಯಿತು ಇನ್ನೊಂದು ಶಾಪು. ನಾನು ಕಂಪ್ಲೀಟಾಗಿ ಚೆಕ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ ಐ ವಿಲ್ ಜಸ್ಟ್ ಲೆಟ್ ಯು ನೋ ಲೈಕ್ ಹೆಂಗಿದೆ ಏನಾಯ್ತು ಅಂತ. ಒಂದು ಪೀಸ್ ಮಾತ್ರ ಪಿಕ್ ಮಾಡಿದೆ. ಇಟ್ ವಾಸ್ ನೈಸ್ ಆ್ಯಂಡ್ ಐ ಲವ್ಡ್ ಇಟ್. ಆ್ಯಂಡ್ ಯಾ, and if you like my channel, please do like, share and subscribe. And that's it for today, and see you all in the next vlog. Okay, thank you. Thank you. Bye.